ಇವತ್ತು ನಾವು ಮಹಾದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೇವೆ. ಅಕ್ಕ ಹಿಂಗೆ ಎದ್ರಕ ಓಡಕ್ಕ ನೀನು. ನಿಮ್ಮ ಹೆಸರು? ಗೌರ್ಮೆಂಟ್ ಅವ್ರು ಏನ್ ಮಾಡ್ತಾವ್ರೆ? ಅವ್ರು ಬರ್ತಾರೆ, ಓಟ್ ಹಾಕ್ಸ್ಕೊಂಡು ಹೋಗ್ತಾರೆ, ಅವ್ರ ಸಂಸಾರಗಳನ್ನ ಉದ್ಧಾರ ಮಾಡ್ತಾರೆ, ನಮ್ಮ ಸಂಸಾರಗಳನ್ನ ಉದ್ಧಾರ ಮಾಡ್ತಾರೆ. ಉದ್ದಾರಕ್ಕೆ ಮಾಡೋದು ಅವರು. ಸರಿಯಾಗಿ ನೀರು ಬರಲ್ಲ, 1 ಡ್ರಮ್ ಇಲ್ಲ 2 ಡ್ರಮ್ ಅಷ್ಟೇ ನೀರು ಬರ್ತಾರೆ, ಒಂದು ಸೈಕರೆ ಇಲ್ಲ, ನೀರುಗಳು ಬರಲ್ಲ. ಒಂದು ಮನೆ ಕಟ್ಕೊಡಲ್ಲ, ಮಳೆ ಬಂದ್ರೆ ಎಲ್ಲ ಸುರಿತೈತೆ. ಇವ್ರು ನಿಮ್ಮ ಮಂಜುಳಕ್ಕ? ಮಂಜುಳಕ್ಕ ಯಾರು? ಮಂಜುಳಕ್ಕ ಯಾರು ಅಂದ್ಬಿಟ್ರಲ್ಲಪ್ಪ MLA. ಅವ್ರ ಮಕ್ಕನೇ ನಾವು ನೋಡಿ. ನಿಮ್ಮ ಮಗನೇ ನೋಡಿಲ್ವಂತೆ ಅವರು. ನೀವು ಹೆಂಗೆ MLA ಆದ್ರಿ? ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದ್ವಿತ್. ಏನ್ರಿ ನಿಮ್ಮ ಪ್ರಾಬ್ಲಮ್ ಅನ್ಕೊಂಡು ಇವತ್ತು ನಾವು ಮಹಾದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೇವೆ. ಅರವಿಂದ್ ಲಿಂಬಾವಳಿ ಅವರ ಪತ್ನಿ ಮಂಜುಳಾ ಲಿಂಬಾವಳಿ ಅವರು ಪ್ರತಿನಿಧಿಸುವಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ಎಷ್ಟೆಲ್ಲ ಸಮಸ್ಯೆಗಳು ತಾಂಡವಾಡ್ತಾ ಇದೆ, ಜನರು ಪ್ರಾಬ್ಲಮ್ ಏನು, ಇಲ್ಲಿನ ಸಮಸ್ಯೆಗಳೇನು, ಅವ್ರ ಹತ್ರನೇ ಕೇಳೋಣ ಬನ್ನಿ. ಏನು ನಿಮ್ಮ ಹೆಸರು? ನನ್ನ ಹೆಸರು ಸುಮಿತ್ರಾ ಅಂತ. ಸುಮಿತ್ರಾ ಅವರೇ, ಏನು ಮತ್ತೆ ಇಲ್ಲ ಅಂದ್ರೆ ಏನು ಕಾಸು ಬಂದಿಲ್ವಾ? ನಾವು ಊರಲ್ಲಿ ಬರ್ತೀವಿ. ಯಾವ ಊರಲ್ಲಿ? ನಂಜನಗೂಡು. ಓ, ನೀವು ನಂಜನಗೂಡನವರು. ಇಲ್ಲಿ ಇರೋದು. ಇಲ್ಲಿ ಯಾಕಿರೋದು? ಡ್ಯೂಟಿ ಮಾಡ್ತಾರೆ ನಮ್ಮ ಯಜಮಾನ. ಏನು ಕೆಲಸ? ಬಾಡಿಗೆ ಮನೆ ಇರ್ತೀವಿ. ಅಲ್ಲ, ನಿಮ್ಮ ಕೆಲಸ ಏನು ಅಂತ? ಏನು ಹೌಸ್ ವೈಫ್. ಹೌಸ್ ವೈಫಾ? ಗಂಡ ಇಲ್ಲಿರೋದಾ? ಹಂಗಾರೆ ಓಟ್ ಹಾಕೋದು ಎಲ್ಲಿ? ಊಟ ಹಾಕೋದು ಊರಲ್ಲಿ. ಗಂಡನ ಓಟ್ ಹಾಕೋದು ಊರಲ್ಲೇ? ಇಲ್ಲೇ ಹಾಕ್ತಾರ. ಮತ್ತೆ ಏನಕ್ಕ ನೀನು ಓಟ ಇಲ್ಲ ಹಾಕ್ಬಿಟ್ಟು ಊರ ತವ್ರ ಮನೆ ಕತೆ ಹೇಳ್ತೀಯಲ್ಲ ನೀನು. ಗಂಡನ ಮನೆ ಅವರು? ಕೋಲಾರ. ಅದೇ ನಿಮ್ಮೂರು. ತವ್ರ ಮನೆ ಯಾವತ್ತಿದ್ರು ತವ್ರ ಮನೆನೇ, ಗಂಡನ ಮನೆನೇ ಸ್ವಂತ ಮನೆ. ಹೆಸರ್ನೋ ಹೇಳಿ. ಮತ್ತೆ ಕಾಸು ಬಂದಿಲ್ಲ? ಬರುತ್ತೆ. ಯಾರಿಗೆ ಬಂತು? ನಿಮಗೆ ಬಂತ? ಯಾರಿಗೆ? ನನಗೆ ಬರುತ್ತೆ. ಹೌದಾ? ಬಂತಾ? ಯಾವಾಗ ಬಂತು? ಈ 3 ತಿಂಗಳು ಓದ್ ತಿಂಗಳು ಸ್ಟಾಪ್. ಅದೇ ಮತ್ತೆ ಈ ತಿಂಗಳು ಬಂದಿಲ್ಲ. ಏನು ಪ್ರಾಬ್ಲಮ್ ಇಲ್ಲ? ನೀರು ಆಮೇಲೆ ಏನೇನು ಇಲ್ಲ ಪ್ರಾಬ್ಲಮ್. ಏನಿಲ್ಲ, ಅಷ್ಟೇ. ಬಂದ್ರೆ ಸಾಕು. ನೀರೊಂದು ಬಂದ್ರೆ ಸಾಕು. ಅಕ್ಕನು ತಂಗಿನೂ ಒಂದೇ ತರಕ್ಕಿದ್ರೆ ಬನ್ನಿಲಿ ಹೇಳ್ತೀನಿ. ಬಾ ಕೈಲಿ, ಬಾ ಕೈಲಿ. ನೀನು ಭಾಳ ಒಳ್ಳೆ ಕಾರ್ಯ ಮಾಡ್ತಿದ್ರಿ. ನೀವು ಓಡಿಸ್ಕೊಡ್ತಾ ಇದ್ರಿ. ನಾವು ಓಡಿಸ್ಕೊಂತ ಇದೀರಿ, ನಮ್ಮ ಮನೆಗೆ ನಾವು ಓಡಿಸ್ಕೊಂತ ಇದೀವಿ. ಅದನ್ನ ಹೇಳಿ. ಮತ್ತೆ ನೀರು ಬತ್ತಿಲ್ಲ. ನೀರು ನಮಗೆ ಬರ್ತಾ ಇಲ್ಲ. ಯಾಕೆ? ಗೌರ್ಮೆಂಟ್ ಅವ್ರು ಏನ್ ಮಾಡ್ತಾವ್ರೆ? ಏನ್ ಮಾಡ್ತಾ ಇದಾರೆ ಅಂದ್ರೆ ಓಟ್ಗೆ ಹಾಕ್ಸ್ಕೊಂಡು ಹೋಗಿದ್ದಾರೆ. ಏನ್ ಮಾಡ್ತಾರೆ ಅವ್ರು ಬರ್ತಾರೆ, ಓಟ್ ಹಾಕ್ಸ್ಕೊಂಡು ಹೋಗ್ತಾರೆ, ಅವ್ರ ಸಂಸಾರಗಳನ್ನ ಉದ್ಧಾರ ಮಾಡ್ತಾರೆ, ನಮ್ಮ ಸಂಸಾರಗಳನ್ನ ಉದ್ಧಾರ ಮಾಡ್ತಾರೆ. ಉದ್ದಾರಕ್ಕೆ ಮಾಡಲ್ವ ಅವರು? ಮಾಡಲ್ಲ, ಓಟ್ ಮಾತ್ರ ಹಾಕ್ಸ್ಕೊಂಡು ಹೋಗ್ತಾರೆ. ನೀರುಗಳು ಓಟ್ಗಳು ಏನಿಲ್ಲ. ಓಟ್ಗಳು ನೀವು ಹಾಕಿದ್ರಿ, ನೀರುಗಳು ಬತ್ತಿಲ್ಲ. ಏನಿಲ್ಲ, ಏನು ಬರಲ್ಲ. ಅವ್ರಿಗೇನು ಕೆಲಸ? ಅವ್ರಿಗೇನು ಕೆಲಸ ಅಂತಂದ್ರೆ ನೋಡಿ, ಅವರು ಇಂಪ್ರೂವ್ ಆಗ್ತವ್ರೆ, ಅವ್ರು ದೊಡ್ಡವ್ರು ಆಗ್ತವ್ರೆ. ನಾವಿಲ್ಲಿ ಮಡಕು ಮನೆಯಲ್ಲಿ ನಮಗೆ ಸಂದು ನೀರು ಹಾಕಕ್ಕಾಗಲ್ಲ, ಬರಕ್ಕಾಗಲ್ಲ ಅಂತ ನಮ್ಗೆ ಇದು ಮಾಡ್ತಾರೆ. ನಾವೇನ್ ಮಾಡ್ಬೇಕು? MLA ಬಂದಿಲ್ವಾ? ಯಾರು ಬರಲ್ಲ. MLA ಹಿಂದೆ ಬರ್ತಾರಲ್ವಾ, ಚೇಳಾಗ್ಲು. ಇವ್ರು ನಿಮ್ಮ ಮಂಜುಳಕ್ಕ? ಮಂಜುಳಕ್ಕ ಯಾರು? ಮಂಜುಳಕ್ಕ ಯಾರು ಅಂದ್ಬಿಟ್ರಲ್ಲಪ್ಪ MLA. ಅವ್ರಿಗೆಲ್ಲ ಅವ್ರ ಮಕ್ಕನೇ ನಾವು ನೋಡಿಲ್ಲ. ಮುಖನೇ ನೋಡಿಲ್ಲ, ಅದಕ್ಕೆ ಮತ್ತೆ ಮಂಜುಳಕ್ಕ ಯಾರು ಅಂತ ಕೇಳ್ತೀವಿ. ಅವ್ರ ಮಕ್ಕನೇ ನೋಡಿಲ್ಲ. ಅದೇ ಅರವಿಂದ್ ಲಿಂಬಾವಳಿ ಸರ್ ಅವ್ರ ಹೆಂಡತಿ, ಅವ್ರ ಮಕ್ಕನೇ ನಾವು ನೋಡ್ಲಿಲ್ಲ. ಅವ್ರು ಬಂದು ಓಟು ಕೇಳಲಿಲ್ಲ. ನೋಡ್ರಿ, ಮಂಜುಳಕ್ಕ ಮಹಿಳೆಯರಿ. ನಿಮ್ಮ ಹೆಸರೇನಂದ್ರೆ? ರತ್ನ. ರತ್ನ ಅವ್ರು ನೋಡ್ರಿ ಹೇಳ್ತವ್ರೆ. ಮಂಜುಳಕ್ಕ ಅವರು ಒಬ್ರು ಮಹಿಳೆಯಾಗಿ ಹೇಳ್ತವ್ರೆ. ಮಹಿಳೆಯಾಗಿ ಒಬ್ರು ಮಹಿಳೆ ಕಷ್ಟ ಅರ್ಥ ಆಗ್ಬೇಕು ಅಂತಾರೆ. ಆದ್ರೆ ಯಾರು ಬಂದೇ ಇಲ್ಲ, ನೀವು ನೋಡೇ ಇಲ್ಲ. ನಿಮ್ಮ ಮಗನೇ ನೋಡಿಲ್ವಂತೆ ಅವರು. ನೀವು ಹೆಂಗೆ MLA ಆದ್ರಿ? ನೋಡಿದಿರಿ, ಟಿವಿಗಳಲ್ಲಿ ನೋಡಿದಿರಿ. ಟಿವಿಗಳಲ್ಲಿ ನಾನು ನೋಡಿದ್ದೀನಿ. ನೋಡ್ಲಿಲ್ಲ ನಾವು, ಟಿವಿಗಳಲ್ಲಿ ನೋಡಿದಿರಿ. ಈ ತರ ಬಂದು ಈ ಜಾಗದಲ್ಲಿ ನಿಂತಿದ್ರ? ಇಲ್ಲ ಇಲ್ಲ. ಏನಕ್ಕೆ 2000 ಕಾಸು ಬಂತಾ? ಇಲ್ಲ. ಎಷ್ಟು ತಿಂಗಳಾಯ್ತು? ಅಯ್ಯೋ, 2000 ಅನ್ನೋದಕ್ಕೆ ನಾಚ್ಕೊಬಿಟ್ರಲ್ಲಪ್ಪ. ಅಲ್ಲ, ಈ ನೀರಿಗೆ ನಾವ್ ಹೇಳ್ತಾ ಇದ್ರೆ ನೀನ್ 2000 ಕೇಳ್ತಾ ಇದೆಯಲ್ಲ, ಅದಕ್ಕೆ ಎಲ್ಲಾನು ಕೇಳ್ಕೊಬತ್ತಾ ಇದೀನಿ. ಎಲ್ಲ 2000 ಇವಾಗ ಬರುತ್ತೆ ಹೋಗುತ್ತೆ. ನಮ್ಗೆ ಕಾಸು ವಿಷಯ ಎಲ್ಲ, ಎಲ್ಲಾರ್ಗು ಮಹಿಳೆಯರ್ಗು ಮಾಡಿದ್ದಾರೆ, ಬರ್ತತೆ ಹೋಗ್ತತೆ, ಅದು ಅಷ್ಟೇ. ನಮ್ಗೇನು ನೀರ್ ವ್ಯವಸ್ಥೆ ಬೇಕಷ್ಟೇ. ನೀರು ಬೇಕು. ನೀರು ಬರಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕು. ಏನಕ್ಕ ನಿಮ್ಮ ಹೆಸರು? ಎಲ್ಲ ಒಂದೇನು ಅಲ್ಲ, ಗೊತ್ತು. ಅವ್ರ ಅಕ್ಕನ ನೀವು ತಂಗಿನ? ನೀವು ಅಕ್ಕನ ತಂಗಿನ? ತಂಗಿನ? ಒಂದೇ. ಇದೇ ಮನೆನೆ. ಪಾಪ ಬೇಜಾರಲ್ಲಿದ್ದೀರಿ. ನೀರಿಲ್ಲ ಅಂತ. ನೀರಿಲ್ಲ ಅಂತಾನೋ 2000 ರೂಪಾಯಿ ಕಾಸು ಬಂದಿಲ್ಲ ಅಂತಾನೋ? ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ರಿ. ರಿಪಬ್ಲಿಕ್ ಕನ್ನಡ. ಓಕೆ, ಥ್ಯಾಂಕ್ ಯು ಸರ್. ನಮ್ಮನ್ನೆಲ್ಲ ಹಾಕ್ತೀರಾ ಸರ್? ನಮ್ಮನ್ನ ತಗೊಂಡು ಟಿವಿಲಿ ಹಾಕ್ತೀವಿ. ನಿಮ್ಮನ್ನ ತಗೊಂಡೋಗಿ ನಾವೆಲ್ಲ ಹಾಕನ? ನಿಮ್ಮನ್ನೆಲ್ಲ ಹಾಕ್ಬೇಕು? ಅಲ್ಲ, ನೀವು ನಂಗೊಂದು ಸತ್ಯ ಹೇಳಿ. ನೀವು ನೀರು ಬಂದಿಲ್ಲ ಅಂತ ಬೇಜಾರಲ್ಲಿದ್ದೀರಾ ಅಥವಾ ಕಾಸು ಬಂದಿಲ್ಲ ಅಂತ ಬೇಜಾರ? 2000 ಕಾಸು ಬಂದ್ರೆ ಮಾತ್ರ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಾ? ಇಲ್ಲ. ಒಂದು ಟ್ಯಾಂಕರ್ ನೀರು ಹೊಡ್ಸ್ಕೊಳಕ್ಕೆ ಎಷ್ಟು?
ಆವತ್ತಿಂದ 2,000ನೇ ಇತ್ತು ಅಮೌಂಟು. ನೀರು ಹೊಡ್ಸ್ಕೊಳಕ್ಕೆ ಆವತ್ತಿಂದ 2,000ನೇ ಇತ್ತು ಅಮೌಂಟ್. 2,000 ವಿಷಯ ಏನಕ್ಕೆ ಹೇಳ್ತಾ ಇದ್ದೀರಿ ನೀವು? ಇಲ್ಲ ಇರ್ಲಿಲ್ಲ. ಮತ್ತೆ ಅದಕ್ಕೆ ಏನೋ ಎಲ್ಲರಿಗೂ ಮಹಿಳೆಯರಿಗೆ ಮಾಡ್ಕೊಟ್ಟಿದ್ದಾರೆ, ನಮಗೂ ಕೊಡ್ತಾ ಇದ್ದಾರೆ ಅಷ್ಟೇ ಹೊರ್ತು ಏನೋ ಅದನ್ನ ಅನುಕೂಲ ಮಾಡಿದ್ದಾರೆ. ಕೇಳ್ತಿರೋದು ಏನು ಗೊತ್ತಾ, ಅದು 2-3 ತಿಂಗಳಿಂದ ಬರ್ತಾ ಇಲ್ವಲ್ಲ. ಈಗ ನಾನು ನನಗೊಂದು ಹೇಳಿ, ಒಂದು ಟ್ಯಾಂಕರ್ಗೆ ಎಷ್ಟು ಕಾಸು? 1,000 ರೂಪಾಯಿ. 2,000 ಬಂದಿದ್ರೆ ಅದ್ರ ನೀರು ಹೊಡ್ಸ್ಕೋಬೋದಿತ್ತಲ್ಲ, ಯೂಸ್ ಆಗ್ತಿತ್ತಲ್ಲ ಅಂತ. ಆವತ್ತಿನ 1 ವರ್ಷನಿಂಕ ಕೊಡ್ತಾ ಇದ್ದಾರೆ 2,000. ಮಾಡೋದು ಕೊಡ್ತೀನಿ ಅಂದ್ರಲ್ಲ, ಕೊಡ್ತೀನಿ ಅಂದ್ರು ಎಲ್ಲ ತಗೋ ಓಟ್ ಹಾಕಿದ್ರೆ ಗೆದ್ದಾಯ್ತಲ್ಲ. ಸಂಪಾದನೆ ಮಾಡೋದೆಲ್ಲ ನೀರಿಗೆನೆ. ಈಗ ಅಲ್ಲಿ ಒಳಗೆ ಟ್ಯಾಂಕರು ಬರಲ್ಲ, ಇಲ್ಲಿಂದ ಅಲ್ಲಿವರೆಗೂ ಎತ್ಕೊಂಡು ಹೋಗ್ಬೇಕು ಪೈಪನ್ನ. ನೋಡಿ ಇಲ್ಲೇ ಇದೆ ಇವಾಗ. ನೋಡಿದೆ ಅದನ್ನ ಮಾಡ್ಕೊಳ್ಳಿ, ಟಿವಿಯಲ್ಲಿ ಹಾಕಿ. ಮೇನ್ ನೀರು ಬೇಕು, ನೀರು ಬೇಕು. ನಮ್ಗೆ ನೀರು ಬೇಕು ಅಷ್ಟೇ. ನೆಕ್ಸ್ಟ್ ಟೈಮ್ ನೋಡ್ರಿ, ಇವ್ರಿಗೆ ನೀರುಗಳಿಲ್ಲ, ನೀರುಗಳ ವ್ಯವಸ್ಥೆ ಮಾಡ್ರಿ. ಬೇಸಿಗೆ ಕಾಲದಲ್ಲಿ ಏನು ಹೇಳ್ತಾ ಇದ್ರು, ಬೋರ್ ಕೆಟ್ಟೋಗಿದೆ, ನೀರು ಕಮ್ಮಿ, ಬೇಸಿಗೆ ಕಾಲದಲ್ಲಿ ನೀರಿಲ್ಲ ಬರುತ್ತೆ ಅಂದ್ರೆ ಇವಾಗ ಮಳೆ ಡೈಲಿ ಬರ್ತಾ ಇದೆ, ಆದ್ರೂ ನೀರಿಲ್ಲ. ಏನು ಮಾಡೋದು ನಾವು ಹೇಳಿ? ಓಟೇ ಹಾಕಲ್ಲ, ಓಟು ವೇಸ್ಟ್ ಆದ್ರೂ ಪರವಾಗಿಲ್ಲ, ನಾವು ಹಾಕಲ್ಲ. ಹಂಗೆಲ್ಲ ಮಾಡೋಕ್ಕಾಗುತ್ತೆ? ನೀರು ನಮಗೆ ನೀರಿಲ್ಲ ಅಂತ ಬದುಕ್ತಾರ ಮನುಷ್ಯನು? ನೀರಿಲ್ಲ ಅಂದ್ರೆ ಬದುಕ್ತಾರ? ಇವಾಗ ನಿಮ್ಗೆ ನೀರು ಬೇಕು, ಕುಡಿಯೋಕೆ ನೀರು ಬೇಕೇ ಬೇಕು ತಾನೆ. ಒನ್ ಟೈಮ್ ಊಟ ಇಲ್ಲ ಅಂದ್ರೆ ನೀರು ಬೇಕು ತಾನೆ. ಮತ್ತೆ ನೀರು ಮೂಲಭೂತ ಸೌಕರ್ಯದಲ್ಲಿ ಒಂದು. So ಅದೇ ಎಲ್ಲ ಕಡೆ ಈಗ ಪ್ರಾಬ್ಲಮ್. ಮಳೆಗಾಲ ಬಂದಿದೆ, ಮಳೆ ಬರ್ತಾ ಇದೆ, ಆದ್ರೂ ನೀರು ವ್ಯವಸ್ಥೆ ಇಲ್ಲ. ನಮ್ಮ ಮನೆಗಳ ತಾವ ಒಂದು ಸುಕ್ಕೆ ಬರಲ್ಲ ನೀರುಗಳು. ಪೈಪ್ ನೋಡಿದ್ರೆ ಬೋರ್ ತೆಗ್ದವ್ರೆ ಅವ್ರ ಮನೆಗಳ ತಾವ ಬರ್ತೈತೆ, ನಮ್ಮ ಮನೆ ತಾವ ಬರಲ್ಲ. MLA ಬಂದಿಲ್ವಾ ಇಲ್ಲಿ? ಇವ್ರೆ MLA ಬರಲ್ಲ, ನೀವು ಸತ್ತಿದ್ದೀರಾ ಬದುಕಿದ್ದೀರಾ ಅಂತಾನು ನೋಡಲ್ಲ. ಹೇಳಿ, ನಿಮ್ಮ ಹೆಸರೇನು? ಮಹಾದೇವಮ್ಮ. ಯಾವಮ್ಮ 200 ರೂಪಾಯಿ ಕಾಸು ಬಂತಾ? ಇನ್ನೂ ಇಲ್ಲ ಸರ್, ಇನ್ನೂ ಇಲ್ಲ. ಎಷ್ಟು ತಿಂಗಳಾಯ್ತು? 3-4 ತಿಂಗಳು ಆಗಿದೆ. ಅಕ್ಕಿ ಕಾಸು? ಅಕ್ಕಿ ಕಾಸು ಉರ್ವೇ ಇಲ್ಲ, ನನಗೆ ಬರಲ್ಲ. ಬಂದ್ರೆ ಏನು ಕಟ್ಟಾತಾ ಇದೆ ಅಂತಾರೆ ಬ್ಯಾಂಕ್ನಾಗ ಹೋದ್ರೆ. ಕಟ್ಟಾಯ್ತದೆ ಅಂತವ್ರೆ, ಕಾಸು ಮಾತ್ರ ಬರ್ತಾ ಇಲ್ಲ. ಇಲ್ಲ, ಮತ್ತೆ ಏನ್ ಪ್ರಾಬ್ಲಮ್ ಇಲ್ಲ? ನೀರ್ದೇ ಪ್ರಾಬ್ಲಮ್ ನಮ್ಗ. ನೀರುಗಳೇ ಬರಲ್ಲ, ಅದೇ ಬಂದಿರೋದು. ಹಂಗೆ ಇನ್ನೇನು ನೀವು ಎಲ್ಲ ಇಸ್ಪುರಿನೂ ನಾವು ಕೇಳಲ್ಲ, ನೀರು ಒಂದೇ. ನೀರಿದ್ರೆ ಅಲ್ವಾ ಜೀವನ? ಹೌದು. ನೀರೇ ಇಲ್ಲ ಅಂದ್ರೆ ಬದುಕದಂಗೆ. ಅದೇ ಮೂಲಭೂತ ಸೌಕರ್ಯಗಳಲ್ಲಿ ನೀರು ಒಂದು. ನಿಮ್ಮ ಹೆಸರೇನು? ಸುನಂದಮ್ಮ. ಸುನಂದಮ್ಮ. ಆನಂದವೋ? 2,000 ಬಂದಿರಿ, ಇನ್ನೂ ಆನಂದ ಕಣ್ ತಗೊಳ್ಳಿ. ಬರ್ತಾ ಇಲ್ಲ, ಅದಕ್ಕೆ ಬತ್ತಾ ಇಲ್ಲ. ಅದೇ ಬಂದ್ರೆ ತರ ಏನಾದ್ದು? ಅದೇ ಬಂದ್ರೆ ಖುಷಿ, ಇಲ್ಲ ಅಂದ್ರೆ ಇಲ್ಲ. ಬಂದ್ರೆ ಖುಷಿ, ಇಲ್ಲ ಅಂದ್ರೆ ಇಲ್ಲ. ಏನ್ ನಿಮ್ ಪ್ರಾಬ್ಲಮ್? ನೀರು ಪ್ರಾಬ್ಲಮ್ ಆಮೇಲೆ ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಇಲ್ಲ. ನೀರು ಹೋಗಕ್ ಜಾಗ ಇಲ್ಲ ಐತಿ ಇಲ್ಲಿ. ಪೈಪ್ ಹಾಕಾಯ್ತಲ್ಲ ಮರಿಕ, ನೋಡು ಇಲ್ಲೇ ನೋಡು ಸ್ವಾಮಿ. ಅಕ್ಕ, ಹಿಂಗೆ ಎದ್ರಕ ಓಡಕ್ಕ ನೀನು. ಬತ್ತೀನಿ ಮಂತಕ್ಕೆ. ಏನ್ ನಿಮ್ಮ ಹೆಸರು? ಇಲ್ಲಿ ನೋಡಿ, ಇಲ್ಲಿ ಮಾತಾಡಿ. ಏನ್ ನಿಮ್ಮ ಹೆಸರು? ಓ ಅಣ್ಣ, ಎಲ್ಲಿ ಹೋಗೋದಕ್ಕ ನಾನೀಗ? ಬನ್ನಿಲ್ಲ. ಏನ್ ನಿಮ್ಮ ಹೆಸರು? 200 ರೂಪಾಯಿ ಬಂತಾ? ಬಂತು. ಯಾವತ್ತು ಬಂತು? ಇನ್ನೂ ಬಂದಿಲ್ಲ, ಬರ್ತೈತಂತೆ. ಎಲ್ಲಿ ಬರ್ತೈತಂತೆ? ಫ್ಲೈಟಲ್ಲಿ ಬರ್ತೈತಂತ, ಕಾರಲ್ಲಿ ಬರ್ತೈತಂತ, ಈ ರೈಲಲ್ಲಿ ಬರ್ತೈತಂತ? ಸಿದ್ದರಾಮಯ್ಯ ಹಾಕ್ತಾರೆ. ಹೌದಾ? ಎಷ್ಟು ತಿಂಗಳಿಂದ ಬಂದಿಲ್ಲ? ಒಂದು 3 ತಿಂಗಳಿಂದ ಬಂದಿಲ್ಲ. ಹೌದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿರ್ಬೇಕಲ್ಲ ಈಗ? ಬರ್ತೈತೆ, ಒಬ್ಬೊಬ್ರಿಗೆ ಬಂದೈತೆ, ಒಬ್ರಿಗೆ ಬಂದಿಲ್ಲ. ಹೆಂಗೆ ನಿಮ್ಮ MLA? ಏನು ಎಲ್ಲರಿಗೂ ಆಗಿದೆ, ನಮ್ಗೇನು ಸ್ಪೆಷಲ್ಲ. ನಿಮ್ಗೇನು ಸ್ಪೆಷಲ್ ಏನಿಲ್ಲ. ನಿಮ್ಮನೆ ನೀರು ಬರ್ತೈತಂತೆ? ವಾರಕ್ಕೊಂದ್ಸಲಿ ಬರುತ್ತೆ. ಎಲ್ಲಾರ ಮನೆಗೂ ವಾರಕ್ಕೊಂದ್ಸಲನೇ ಬರೋದು, ಅದು ಸರಿಯಾಗಿ ಬರ್ತಿಲ್ಲ ಅಂತ. ವಾರಕ್ಕೊಂದ್ಸಲಿ ನಿಮ್ಗೆ ಸಾಕಾಗುತ್ತಾ ನೀರು? ಸಾಕಾಗುತ್ತೆ. ಏನು ಪ್ರಾಬ್ಲಮ್ ಇಲ್ಲ ಹಂಗಾರೆ? ಏನೂ ಇಲ್ಲ. ಬಚಾವಾಗ್ಬಿಡ್ರಿ ಬಿಡಿ. ಮಂಜುಳಾ ಮೇಡಮ್, ನಿಮ್ಗೇನು ಭಯಲ್ಲ ಹಂಗಾರೆ ಇವತ್ತು? ವಾಣ, ಏನಣ್ಣ ನಿಮ್ಮ ಹೆಸರು? ರಮೇಶ್ ಅವರೇ. ರಮೇಶ್ ಅರವಿಂದ? ರಮೇಶ್ ಅರವಿಂದ್ ಗೊತ್ತಾ? ರಮೇಶ್ ಅರವಿಂದ್? ಗೊತ್ತು. ಯಾರು ಹೇಳಿ? ರಮೇಶ. ಪಿಕ್ಚರ್ ಆಕ್ಟರ್ ರಮೇಶು ಗೊತ್ತಾ? ಸೇಮ್ ಹಂಗೆ ಇದಿರಿ ವಸಿ ನೋಡಕ್ಕೆಲ್ಲ. ಕೂದಲೊಂದು ಇದ್ಬಿಟ್ರೆ ಚೆನ್ನಾಗಿರೋದು. ನೀವು ನಗಿಯಲ್ಲಿ ಮೂಲೆಯಲ್ಲಿ ನಿಂತ್ಕೊಂಡು ನೀರು ಬತ್ತಿಲ್ವಾ? ನೀರು 6 ಸರಿ ಒಂದು ಬರ್ತದೆ, ಡೈಲಿ ಇಲ್ಲ. ನಿಮ್ಮ ಮಿಸರ್ಸಿಗೆ ಗೊತ್ತಾ 2,000? ಅದೇನೋ ಗೊತ್ತಿಲ್ಲ, ನಾನು ಅದು ಸಂಬಂಧ ಇಲ್ಲ. ಯಾಕೆ ಸಂಬಂಧ ಇಲ್ಲ? ಅದು ಅವ್ರು ಸೇರಿದ್, ನಮ್ಗೆ ಸಂಬಂಧ ಇಲ್ಲ. ನಿಮ್ದು ಕ್ವಾರ್ಟರ್ ಲೆಕ್ಕ? ಹೌದು. ಜಾಸ್ತಿ ಮಾಡ್ಯಾರ ವಾಟ್ರಿಗೆ? ಮಾಡ್ಯಾರ ಯಾರು? ಎಷ್ಟು ರೂಪಾಯಿ ಜಾಸ್ತಿ ಮಾಡ್ಯಾರ? 50 ರೂಪಾಯಿ ಜಾಸ್ತಿ ಮಾಡ್ಯಾರ. 50 ರೂಪಾಯಿ ಜಾಸ್ತಿ ಮಾಡ್ಯಾರ? ಮೊದಲೆಷ್ಟಿತ್ತು? ಮೊದಲಿತ್ತು 50 ರೂಪಾಯಿ ಇತ್ತು, ಈಗ 50 ರೂಪಾಯಿ ಜಾಸ್ತಿ. ಯಾವ್ದು ನಿಮ್ಮ ಬ್ರ್ಯಾಂಡ್? ಯಾವುದು? ಯಾವುದೋ ಒಂದು ಬ್ರ್ಯಾಂಡ್. ಯಾವ್ದು ಹೇಳಿ? ಯಾವ್ದು? ಯಾವುದೋ ಒಂದು ಬ್ರ್ಯಾಂಡ್. ಯಾವ ಬ್ರ್ಯಾಂಡ್ ಹೇಳಿ? ಬ್ರ್ಯಾಂಡ್ ಗಿಂಡ್ ಹೇಳೋದಿಲ್ಲ. ಯಾವುದು? ಚಾಯ್ಸಾ? ಯಾವುದೋ ಒಂದು. ಚಾಯ್ಸಾ? ಯಾವುದೋ ಒಂದು. ಒಟ್ಟಲ್ಲಿ 50 ರೂಪಾಯಿ ಜಾಸ್ತಿ. ಜಾಸ್ತಿ. ಮುಂಚೆಗಿಂತ 50 ರೂಪಾಯಿ ಕಮ್ಮಿ ಇತ್ತು. ಕಮ್ಮಿ ಇತ್ತು. ಅವಾಗ 2 ಕ್ವಾರ್ಟರ್ ಕುಡಿತಿದ್ರೆ ಈಗ 1 ಕ್ವಾರ್ಟರ್. ಹೌದು.
ಈ ಕಂಬದ ಒಂದು ಪ್ರಾಬ್ಲಮ್ ನಮ್ಗೆ. ಹೇಳಿ ಮತ್ತೆ ಏನಾಗಿದೆ ನೋಡಿ ಇವಾಗ ಬಿರ್ದು ಕೆಳಗಡೆ ನೋಡಿ ಎಲ್ಲ ಬಿರುಕು ಬಿಟ್ಕೊಂಡ್ಬಿಟ್ಟದೆ. ಸೆಂಟ್ರ್ ನೋಡಿ ಕಟ್ಟಾಗ್ಬಿಟ್ಟದೆ. ಯಾವಾಗ ಬೀಳ್ತದೆ ಮನೆಗಳ ಮೇಲೆ ಗೊತ್ತಿಲ್ಲ. ಅಕ್ಕ ನೀನು ನಾಳೆ ಕೇಳ್ಬಿಡು, ಹಿಡಿದಾಗ ಹೇಳಿಲ್ಲ. ನೋಡ್ರಿ ಇದು ನೋಡಿ, ಇದು ಬಿರುಕು ಬಿಡುಗಡೆ ಇದೆ, ತೋರಿಸಿ ಲಕ್ಷ್ಮೀಕಾಂತ್ ಅವ್ರೆ. ಅದು ಯಾವಾಗ ಬೀಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಲೈಟ್ ಕಂಬ ಬಿದ್ದರೆ ಮಾತ್ರ ಒಂದಷ್ಟು ಜನಕ್ಕೆ ಭಾಳ ದೊಡ್ಡ ಮಟ್ಟದ ಹಾನಿ ಆಗುತ್ತೆ. ನೋಡಿ ಇಲ್ಲೂ ಕೂಡ ಪೂರ್ತಿ ಸಂಪೂರ್ಣವಾಗಿ ಅದು ಇದಾಗೋಗಿದೆ. ಯಾವಾಗ ಏನು ಬೇಕಾದರೂ ಆಗ್ಬೋದು. ಯಾಕೆ ಯಾರು ಬಂದು ನೋಡಿಲ್ವಾ ಇಲ್ಲಿ? ನೋಡಿಲ್ಲ, ಬಂದ್ರೆ ಹೇಳಿದ್ರೆ ಏನು ಕೇಳೋದೇ ಇಲ್ಲ, ಹೇಳಿದ ಮಾತು. KBR ಯಾರು ಬಂದಿಲ್ವಾ? ಬರ್ತಾರೆ ಹೋಗ್ತಾರೆ, ಕಟ್ಸ್ಕೊಂತಾರೆ, ಬಿಲ್ ಹೋಗ್ತಾರೆ. ಹೇಳಿಲ್ವೇನ್ರಿ ಹಿಂಗಾಗಿದೆ ಅಂತ? ತೋರಿಸಿಲ್ವೇನ್ರಿ? ತೋರಿಸಿದ್ದೀವಿ, ತೋರಿಸಿದ್ರು ಏನಂದ್ರು? ಹಾಕೋಣ ಅನ್ಕೊಂಡಿದ್ದಾರೆ. ಹಾಕೋಣ ಅನ್ಕೊಂಡವ್ರು ಎಲ್ಲರೂ. ಯಾರ ಮೇಲಾರು ಬಿದ್ದ ಮೇಲೆ ಯಾರ ಮೇಲಾರು ಬಿದ್ದ ಮೇಲೆ. ಏನ್ರಿ ಮೇಡಮ್ ಅವರೇ ನಿಮ್ಮ ಹೆಸರು? ನಾವು ಮಾತಾಡೋದ್ರ ಅಲ್ಲಿ ಮಾತಾಡಿದಾರೆ. ಯಾರು ರೀ? ಅಪ್ಪನ ಬೇರೆ ಲೆಕ್ಕ, ಮಗಳದ್ ಬೇರೆ ಲೆಕ್ಕ. ಬನ್ನಿ ಇಲ್ಲಿ ಎಲ್ಲರನ್ನೂ ಮಾತಾಡ್ಬೇಕು ನಾವು. ಏನು ನಿಮ್ಮ ಹೆಸರು? ಸಿಂಧು ಅಂತ. ಬಂತ 2000? ಇನ್ನೂ ಬಂದಿಲ್ಲ, ಎಷ್ಟು ತಿಂಗಳಿಂದ ಬಂದಿಲ್ಲ? ಒಂದು 2 ತಿಂಗಳಿಂದ. ಏನು ಓದ್ತಾ ಇರೋದು ನೀವು? ಡಿಗ್ರಿ. ಫೈನಲ್ ಇಯರಾ? ಇಲ್ಲ, ಫಸ್ಟ್ ಇಯರ್. ಏನು ಕಾಂಬಿನೇಷನು? ಕಾಮರ್ಸ್. ಕಾಮರ್ಸು. ಓಕೆ, ಹೇಳಿ ಇವಾಗ ನಿಮ್ಮ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ಮು, ಏನೇನು ಸಮಸ್ಯೆ ಇದೆ? ವಾಟರ್ ಪ್ರಾಬ್ಲಮ್ ಇದೆ, ಅಂದರೆ ಕರೆಂಟು. ಕರೆಂಟು ಪ್ರಾಬ್ಲಮ್ ಇದೆಯಾ? ಎಸ್, ಅದು ಇದೆ, ಪ್ರಾಬ್ಲಮ್ ಇದೆ. ಮತ್ತೆ ಅಷ್ಟೇ. ಹಂಗೆ ನಿಮ್ಮ MLA ಹೆಂಗೆ? ಅವ್ರು ಇದ್ದಾರೆ ಬಿಡಿ, ಗೊತ್ತು ನಮ್ಗೆ ಅವ್ರು ಇದ್ದಾರೆ ಅಂತ. ಅವ್ರು ಎಲ್ಲೂ ಹೋಗಿದ ಕಣಂತ ಅಲ್ಲೇ ಇದ್ದಾರೆ. ಇಲ್ಲಿ ಬಂದಿಯಾರೋ, ಇಲ್ಲಿ ನಿಂತಿಯಾರೋ? ಇಲ್ಲ, ಎಲೆಕ್ಷನ್ ಇದಾಗ ಬರ್ತಾರೆ ಅಷ್ಟೇ. ಆಮೇಲೆ ಯಾವತ್ತೂ ಬಂದೇ ಇಲ್ಲ? ಇಲ್ಲ, ಆ ಥರ ಏನು ಬರೋದಿಲ್ಲ. ಅದೇ ವಾಟರ್ದೇ ಜಾಸ್ತಿ ಪ್ರಾಬ್ಲಮ್ ಇರೋದು. ಥ್ಯಾಂಕ್ ಯು.